ಎಲ್ಲರಿಗೂ ನಮಸ್ಕಾರ. ಅದೇ ರೀತಿಯಾಗಿ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಮೊಟ್ಟ ಮೊದಲಾಗಿ ನನ್ನ 250 ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ಸ್ ಹೇಳುತ್ತಾ, ಸೊ ನಿಮಗೋಸ್ಕರ ನಾನು ಇವತ್ತು ಬಂಗುಡೆ ಪುಳಿ ಮುಂಚಿ ಮಾಡಿದ್ದೇನೆ. ಸೊ ಅಂದರೆ ಈ ಪುಳಿ ಮುಂಚಿ ಬಂದು ನಮ್ಮದು ಕುಂಬಳೆ ಸ್ಟೈಲಲ್ಲಿ, ಇಲ್ಲಿ ನಾವು ಯಾವ ರೀತಿ ಬಂಗುಡೆ ಪುಳಿ ಮುಂಚಿ ಮಾಡ್ತೇವೆ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೇನೆ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಸೊ ನಾವಿವತ್ತು ಬಂಗುಡೆ ಪುಳಿ ಮುಂಚಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಬೇಕಾಗುವಂತಹ ಸಾಮಗ್ರಿಗಳು: ಉದ್ದ ಮೆಣಸು 20, ಗಿಡ್ಡ ಮೆಣಸು 20. ಸೊ ಯಾಕಂದರೆ ಇಲ್ಲಿ ಖಾರ ಸ್ವಲ್ಪ ಜಾಸ್ತಿಗೋಸ್ಕರ ಖಾರ ಕಡಿಮೆ ಬೇಕು ಅಂತ ಹೇಳಿದರೆ ಗಿಡ್ಡ ಮೆಣಸು ಕಡಿಮೆ ಮಾಡಿಕೊಳ್ಬೋದು. ಅದಾದಮೇಲೆ ಒಂದು ಅರ್ಧ ಈರುಳ್ಳಿ, ಆಮೇಲೆ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ, 2 ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಅರಿಶಿನ ಮತ್ತು 1/4 ಟೀ ಸ್ಪೂನಷ್ಟು ಮೆಂತೆ. ಇಷ್ಟನ್ನು ಹುರಿದುಕೊಂಡು ಗ್ರೈಂಡ್ ಮಾಡುವ. ಮಸಾಲೆ ರೆಡಿಯಾಗಿದೆ. ಇಲ್ಲಿ ನಾನು ಒಗ್ಗರಣೆಗೆ ಒಂದು ನೀರುಳ್ಳಿ ಚಿಕ್ಕದು, ಇಲ್ಲಾಂದರೆ ನೀವು ದೊಡ್ಡ ಈರುಳ್ಳಿ ತಗೊಂಡ್ರೆ ಅದನ್ನು ಅರ್ಧ ಮಸಾಲೆ ಗ್ರೈಂಡ್ ಮಾಡುವಾಗ ಹಾಕ್ಬೋದು, ಇಲ್ಲಾಂದರೆ ಅರ್ಧ ಇಲ್ಲಿ ಇಡ್ಬೋದು. ಅದು ಇಲ್ಲ ಅಂತ ಹೇಳಿದರೆ ಒಂದು ಚಿಕ್ಕ ಈರುಳ್ಳಿ ತಗೊಂಡು ಫುಲ್ಲಾಗಿ ಸಣ್ಣದಾಗಿ ಹಚ್ಚಿಕೊಳ್ಳಿ. ಆಮೇಲೆ ಒಂದು ಟೊಮೆಟೊ ತಗೊಂಡಿದ್ದೇನೆ. ಅದೇ ರೀತಿಯಾಗಿ 4 ಹಸಿಮೆಣಸು ಮತ್ತು ಅರ್ಧ ಇಂಚಿನಷ್ಟು ಶುಂಠಿ ತಗೊಂಡಿದ್ದೇನೆ. ಇಲ್ಲಿ ನಾನೀಗ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ನಾನೀಗ 3-4 ಟೀ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ತೆಂಗಿನೆಣ್ಣೆ ಬಿಸಿಯಾದ ಕೂಡಲೇ ಈರುಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ.
ಫ್ರೈ ಆಗ್ತಿರುವಾಗಲೇ ಶುಂಠಿ ಇದು ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಬೇಕು. ಎರಡು ನಿಮಿಷ ಫ್ರೈ ಆದರೆ ಸಾಕು. ಇದ್ರೊಟ್ಟಿಗೆ ನೀವು ಒಗ್ಗರಣೆ ಸೊಪ್ಪು ಸಹ ಹಾಕ್ಬೋದು, ಆಪ್ಷನಲ್ಲ, ಬೇಕಿದ್ದವರು ಹಾಕ್ಬೋದು. ಇದಾಗಿದ್ರೆ ಇಷ್ಟು ಮಾತ್ರ ಐಟಮ್ ಹಾಕಿದ್ರೆ ಸಾಕು ಒಗ್ಗರಣೆಗೆ. ಟೊಮೆಟೊ ಸ್ವಲ್ಪ ಇದಕ್ಕೆ ಮಸಾಲೆ ಹಾಕೋಣ. ನಿಮಗೆ ನೀರು ಬೇಕಿದ್ರೆ ಆ್ಯಡ್ ಮಾಡಿ, ಈಗಲೇ ಆ್ಯಡ್ ಮಾಡಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ 2 ನಿಮಿಷ ಕುದಿದಾಗಲೇ ಎಣ್ಣೆಯಲ್ಲೇ ಕುದಿಲಿಕ್ಕೆ ಬಿಡುವ. ಇಲ್ಲಿ ಕಲ್ಲು ಹಾಕ್ತಾ ಇದ್ದೇನೆ. ಒಂದಿಷ್ಟು ಬೇಕು. ನಾನಿರೋದು ಕುಂಬ್ಳೆ ಕಾಸರಗೋಡು. ಸೊ ಇಲ್ಲಿ ಏನಂದರೆ ಮೇಯ್ನಾಗಿ ಪದಾರ್ಥಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಅವರಷ್ಟು ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾನು ಈ ಪದಾರ್ಥಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಹಾಕಲಿಲ್ಲ. ಬೇಕಾದರೆ ನೀವು ಕಡಿಯುವಾಗ ಬೇಕಾದರೆ ಸಾಸಿವೆಯನ್ನು ಕೂಡ ಒಂದು 1/4 ಸ್ಪೂನಷ್ಟು ಸಾಸಿವೆ ಕೂಡ ಹಾಕಿ ಕಡಿಯಬಹುದು, ಅದು ಆಪ್ಷನ್ ಇದೆ. ನೀವು ಗ್ರೈಂಡ್ ಮಾಡುವಾಗ ಎಷ್ಟು ಗ್ರೈಂಡ್ ಮಾಡ್ತೀರಾ ಅಂದರೆ ಎಷ್ಟು ಸಾಫ್ಟ್ ಆಗಿ ಬರುತ್ತೆ, ಅಷ್ಟು ಪದಾರ್ಥ ಒಳ್ಳೆ ಬರುತ್ತೆ. ಕುದೀತಾ ಉಂಟು. ಈಗ ಕುದಿಯುವಾಗ ಒಂದು ಹೈ ಫ್ಲೇಮಲ್ಲಿ ಇಟ್ಟಿದ್ದೀವಿ. ನೀವು ಒಂದು 5 ರಿಂದ 6 ನಿಮಿಷ ಕುದಿ ಬರ್ತೀವಿ. ಒಳ್ಳೆ ಕುದಿ ಬರ್ತಾ ಉಂಟು. ನಾವೀಗ ಮೀನು ಆ್ಯಡ್ ಮಾಡುವ. ಲೋ ಫ್ಲೇಮಲ್ಲಿ ಇಟ್ಟು ಕೆಲವರಿಗೆ ಇದಕ್ಕೆ ಮಸಾಲೆ ಹುರಿಯುವಾಗ ಕರಿಮೆಣಸು ಕೂಡ ಹಾಕಿ ಉಪ್ಪು ಕರಿಮೆಣಸು ಹಾಕಿದರೆ ಇನ್ನೂ ಕೂಡ ಖಾರ ಬೇಕು ನಮಗೆ. ಇದನ್ನು ಸ್ಲೋ
ಲೋ ಫ್ಲೇಮಲ್ಲಿ ಇಟ್ಟು ಕುದಿಸಿದ್ದಾಯಿತು. ಒಂದು 5ರಿಂದ 6 ನಿಮಿಷ. ನಮ್ಮದು ಬಂಗುಡೆ ಪುಳಿ ಮುಂಚಿ ರೆಡಿಯಾಗಿದೆ, ನೋಡ್ಬೋದು ನೀವಿಲ್ಲಿ. ಒಮ್ಮೆ ಎಲ್ಲರೂ ಟ್ರೈ ಮಾಡಿ ಹೇಗಾಗ್ತದೆ ಅಂತ ನೋಡಿ ಹೇಳಿ. ಥ್ಯಾಂಕ್ ಯು.